ಹಾಗೂ ಸಂಗೀತ 3 ಜನನು ತುಂಬ ಕ್ಲೋಸ್ ಆಗಿದ್ರು ಸ್ಟಾರ್ಟಿಂಗಿಂದನೂ. ಬರ್ತಾ ಬರ್ತಾ ಅವರ ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಮೂಡ್ತು. ಈಗೇನು ಅನಿಸುತ್ತೆ ನಿಮಗೆ? ಇವಾಗಲೂ ಫ್ರೆಂಡ್ಶಿಪ್ ಇದೆ, ಬಟ್ ಏನೋ ರೀಸನಿಂದಾಗಿ ಅದು ಸ್ವಲ್ಪ ಕ್ಲಾಶಸ್ ಅನಿಸ್ತಾ ಇದೆ. ಬಟ್ ಅದು ಅವ್ರಿಗೆ ಹೊರಗಡೆ ಬಂದಾದಮೇಲೆ ಅದು ರಿಯಲೈಸ್ ಆಗ್ಬೋದು. ಯಾಕಂದರೆ ಅವರಿಗೆ ಅಲ್ಲಿ ಒಳಗಡೆ ಫೇಸ್ ಟು ಫೇಸ್ ಏನು ಮಾತಾಡ್ತಾ ಇದ್ದಾರೋ ಅದರ ಮೇಲೆ ಅವರು ಡಿಸೈಡ್ ಮಾಡಿಕೊಂಡು ಏನೋ ಡಿಸಿಷನ್ ತೊಗೊಂಡು ದೂರ ದೂರ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ. ಬಟ್ ಆ ಬ್ರೇಕ್ ಇರಲ್ಲ ಅಂದ್ಕೊಳ್ತೀನಿ. ಹೊರಗಡೆ ಬಂದಮೇಲೆ ಅವರಿಗೆ ರಿಯಲೈಸ್ ಆಗುತ್ತೆ. ಓವರಾಲ್ ಏನು ಅನಿಸುತ್ತೆ ನಿಮಗೆ ತನಿಷಾ ಅವರ ಒಂದು ಆಟ ಬಿಗ್ ಬಾಸ್ ಒಳಗಡೆ ಇನ್ನೂ ಎಷ್ಟು ದಿನ ಅವರು ಉಳ್ಕೋಬಹುದು ಅನ್ನೋ ಥರ ಲೆಕ್ಕಾಚಾರ ಮಾಡಿದ್ರೆ, ಒಂದು ಆಡಿಯನ್ಸ್ ಆಗಿ ಆ್ಯಸ್ ಎ ಫ್ರೆಂಡ್ ಬಿಟ್ಬಿಟ್ಟು ಅವ್ರ ಜೊತೆ ಕೆಲಸ ಮಾಡ್ತಿರೋದು ಬಿಟ್ಟು ಆಡಿಯನ್ಸ್ ಆಗಿ ನೋಡೋದಾದ್ರೆ? ಇಲ್ಲ, ನನಗನ್ಸುತ್ತೆ ಅವ್ರು ಸ್ಟ್ರಾಂಗಾಗೇ ಇದ್ದಾರೆ. ಆಟದಲ್ಲೂ ಅಷ್ಟೇ, ಐ ಮೀನ್ ಹ್ಯುಮ್ಯಾನಿಟಿ ನೋಡಿದಾಗಲೂ ಅಷ್ಟೇ ಚೆನ್ನಾಗೇ ಆಡ್ತಾ ಇದ್ದಾರೆ. ಫಿನಾಲೆ ತನಕ 100% ಬರ್ತಾರೆ ಅನ್ನೋದು ಒಂದು ವಿಶ್ವಾಸ ಇದೆ. ನೋಡೋಣ. ಯಾವ ಕಂಟೆಸ್ಟೆಂಟ್ ನಿಮಗೆ ತುಂಬ ಇಷ್ಟ ತನಿಷಾ ಅವ್ರನ್ನ ಬಿಟ್ಟು? That is too difficult question. ಆ್ಯಕ್ಚುಲಿ ನಮ್ರತಾ ಅವರು ನನಗೆ ಪರಿಚಯ, ಬಿಕಾಸ್ ಅವರು ಇಲ್ಲಿ ನಮ್ಮ ಹತ್ರ ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ. ಅವ್ರ ಹೆಸರೇ ಹೇಳಿಲ್ಲ ನೋಡಿ ನಾನು. ಸೊ ಅವರೂ ಚೆನ್ನಾಗೇ ಆಡ್ತಾ ಇದ್ದಾರೆ, ಅವರು ಇಷ್ಟ ಇದ್ದಾರೆ ಆ್ಯಕ್ಚುಲಿ. ಬಟ್ ಆಲ್ಸೋ ನಮ್ರತಾ ಅವರ ಮೇಲೆ ಸಾಕಷ್ಟು ಟ್ರೋಲ್ ಪೇಜ್ಗಳು ಕಿಡಿಕಾರಿದ್ದಾರೆ. ಯಾಕಂದರೆ ಅವ್ರ ಮಾತಿನ ದಾಟಿ ಇರಬಹುದು, ಅವರ ಆರೋಗ್ಯನ್ಸ್ ಕೆಲವ್ರಿಗೆ ಇಷ್ಟ ಆಗಿಲ್ಲ. ನೀವೇನು ಹೇಳ್ತೀರಿ? ಇಲ್ಲಿ ಇರುವಾಗ ಹೊರಗಿನಲ್ಲೂ ಅವರು ಹಾಗೆ ಇರ್ತಾರೆ ಅಥವಾ ಒಳಗೆ ಓಪನ್ ಅಪ್ ಆಗ್ತಿಲ್ವಾ ಅಂತ? ಇಲ್ಲ ಅಂದ್ಕೊಳ್ತೀನಿ. ಅವರು ಅಲ್ಲಿ ಏನು ಆಡ್ತಾ ಇದ್ದಾರೋ ಅದೇ ಥರನೇ ಇದ್ದಾರೆ. ಬಟ್ ಅದೇ ಸ್ವಲ್ಪ